ರೈತರು ಒಂದು ಭಾಗ, ನಿಜವಾದಂತ ರೈತರು ನಮ್ಮಲ್ಲಿ ಕೂಡ ಹೋರಾಟ ಮಾಡ್ತಾರೆ ಇಂಡಸ್ಟ್ರಿ ಎಲ್ಲ. ನಾನು ರೈತರ ಬಗ್ಗೆ ನಾನು ಏನ್ರಿ, ಆದ್ರೆ JDS ಕುಮಾರಸ್ವಾಮಿ ಅವರು ರಾಜಕೀಯ ರೈತರು ನಮ್ಮ ಭೂಮಿ ನಾವು ಕೊಡಂಗಿಲ್ಲಪ್ಪ, ನಮ್ಗೆ ಹೆಚ್ಚಿನ ಪರಿಹಾರ ಬೇಕು, ನಾವು ಕೊಡೋದಿಲ್ಲ ಅಂತ ನಾವು ಹೇಳ್ಬೋದು, ಅದೊಂದು ಅಧಿಕಾರ ಇರ್ತದೆ. ರೈತರ ಬಗ್ಗೆ ನಮ್ದು ಯಾವ್ದು ಮಾತ್ರ. ಆದ್ರೆ ಇವರು JDSನವರು ಕುಮಾರಸ್ವಾಮಿ ಅವರು ರಾಜಕೀಯ ರೈತರು ಹೋರಾಟ ಮಾಡ್ಲಿ, ನಮಗೆ ಬೇಕು, ನಮಗೆ ಕೊಡೋದಿಲ್ಲ, ಅತಿ ಪರಿಹಾರ ಕೇಳ್ಬೋದು, ಅಥವಾ ಡೆವಲಪ್ ಲ್ಯಾಂಡ್ ಕೇಳ್ಬೋದು, ಅಥವಾ ನಾವು ಕೊಡೋದೇ ಇಲ್ಲಪ್ಪ, ನಾವು ಕೃಷಿಗೆ ಬೇಕಪ್ಪ ಅಂತ ಅನ್ಬೋದು, ಅದು ಒಂದು ಭಾಗ. ಯಾವಾಗೂ ಅದು ಇರ್ತದೆ. ಆದ್ರೆ ಇದರಲ್ಲಿ ಸ್ಪಷ್ಟವಾಗಿ JDS ಕುಮಾರಸ್ವಾಮಿ ಅವರು ರಾಜಕೀಯ ಮಾಡಿರ್ತಾರೆ. ಇವ್ರಿಗೆ ಅದು ಬೇಡಾಗಿತ್ತು ಅಂದ್ರೆ ಅವಾಗನೇ ಅದನ್ನ ಇವ್ರ ಅಧಿಕಾರ ಮುಖ್ಯಮಂತ್ರಿ ಇದ್ರು, ಅದನ್ನ ಆ ನೋಟಿಫಿಕೇಶನ್ ಡ್ರಾಪ್ ಮಾಡಿ ಅವ್ರಿಗೆ ರೈತರಿಗೆಲ್ಲ ಮಾಡ್ಕೊಬಿಟ್ರೆ, ರೈತರು ಇಲ್ಲಿ ತನ ಅವ್ರು ಯಾರು ಮಾರಾಟ ಮಾಡ್ಕೊಳಕ್ಕಾಗಿಲ್ಲ, ನೋಟಿಫಿಕೇಶನ್ ಅಂತಾನೆ ಯಾರು ಲೋನ್ ತಗೊಳಕ್ಕಾಗಿಲ್ಲ. ಅವಾಗೇನ್ ಮಾಡ್ತಾರೆ ಕುಮಾರಸ್ವಾಮಿ, ಅವಾಗೇನು ಹೋಗಿತ್ತು ಕಾಳಜಿ ಬದ್ಧತೆ, ಈಗ ತೋರಿಸ್ತದೆ. ಈಗ ಕಾಳಜಿ ಬದ್ಧತೆ. ಅದ್ರಾಗ ವಿಶೇಷವಾಗಿ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದ್ಮೇಲೆ ಇವರಿಗೆ ಸ್ವಲ್ಪ ಹೆಚ್ಚಿಗೆ ಸ್ಟಾರ್ಟ್ ಆಗಿದೆ. ಯಾಕಂದ್ರೆ ಗೊತ್ತಲ್ಲ, ಯಾಕಂದ್ರೆ ನಮ್ಮ ಒಂದು ಸಮಾಜದಲ್ಲಿ ಬೇರೆ ಯಾರು ಬೆಳಿಬಾರ್ದು, ಮೊನೋಪಲಿ, ನಮ್ಮ ಮೊನೋಪಲಿ ಇತ್ತು, ಆ ಮೊನೋಪಲಿ ಹೋಗ್ತದೆ ಅಂತ ಹೇಳಿ ಇಷ್ಟೇ ರಾಜಕಾರಣ ಇದೆ. ಸರಿ, ಇದರಿಂದ ಸರ್ಕಾರಕ್ಕೆ ಮತ್ತೆ ಸರ್ ಈಗ ಜನ ಅರ್ಥಕೊಂಡಿದ್ದಾರೆ, ಜನ ಜಾಡ್ರದಲ್ಲ. ಅವ್ರಿಗೆ ಗೊತ್ತಿದೆ JDSನವರು ಕುಮಾರಸ್ವಾಮಿ ಅವರು JDSನವ್ರು ಏನ್ ಮಾಡಿದ್ರೆ ಎಲ್ಲ ಗೊತ್ತಿದೆ. ನಾನು ರೈತರ ಬಗ್ಗೆ ಮಾತಾಡೋದಲ್ಲ, ರೈತರಿಗೆ ಅವ್ರಿಗೆ ಹಕ್ಕಿದೆ, ಹೆಚ್ಚಿಗೆ ಪರಿಹಾರ ಕೇಳ್ತದೆ, ಡೆವಲಪ್ಮೆಂಟ್ ಕೇಳ್ತದೆ. ನಾನು ಬೇಡ ಮರ ಅದಕ್ಕೆ ನಾನು ಕೃಷಿ ಆಗ್ತದೆ ರೈತರಿಗೆ ಭಾವನೆಗಳು ನಾನು ಇದು ಮಾಡಕ್ಕಿದೆ. ಸರ್ ಈಗ JDS ರೋಲ್ ಈಸ್ ಪ್ಯೂರ್ಲಿ ಪೊಲಿಟಿಕಲ್ ವಿತ್ ವೆಸ್ಟೆಡ್ ಇಂಟ್ರೆಸ್ಟ್. ನಾವು ಇದ್ದಾಗ ಏನು ಮಾಡಲಾರ್ದೆ ಈಗ ಬಂದು ಉಪದೇಶ ಹೇಳುವಂತ ಕೆಲಸ ಮಾಡ್ತಾರೆ, ರಾಜಕೀಯ ಮಾಡ್ತಾ ಇದ್ದಾರೆ, ಸ್ಪಷ್ಟವಾಗಿ ರಾಜಕಾರಣ ಮಾಡ್ತಾರೆ. ರೈತರ ಜಮೀನ ಒತ್ತುವರಿ ಮಾಡ್ಕೊಳ್ಳಿಕ್ಕೆ KIDB ಏನ್ ಕಾನೂನು ಇದೆ ಅದನ್ನ ದುರ್ಬಳಕೆ ಆಗ್ತಾ ಇದೆ. ಅಂದ್ರೆ ಕೆಲವೊಂದ್ ಕಡೆ ಈಗ ನಾವು ಜಾಗ ತಗೊಳ್ಳೋದು, ಒಂದು ಹೆಂಗೆ 70% ರೈತ ಕೊಟ್ಟು ಕಡೆ ತಗೊಳ್ಳೋದು, ಇನ್ 30% KIDB ಆಕ್ಟ್ KIDB ಹಂಗಾಗೋದಿಲ್ಲ. KIDB SUC ಅಂತ ಇರ್ತದೆ. ಆ SUCಯಲ್ಲಿ ಒಂದು ದಿವಸ ನಾವು ಏನ್ ಮಾಡ್ಬೇಕಂದ್ರೆ 70% 30% ಮಾಡ್ತಾರೆ. ಅವ್ರು ತಂದು ಕೊಟ್ಟು ಮಾಡ್ಬೇಕಾಗ್ತದೆ. ನಾನು ಕೊಟ್ಟಿದ್ದೆ ರೇಟ್ ಎಷ್ಟಂತ ನಮ್ಮ ರೈತರಿಗೆ, ಬಿಜಾಪುರ ಜಿಲ್ಲೆಯಲ್ಲಿ ನಾನು ರೈತರಿಗೆ ಅವ್ರಿಗೆ ನಾನು ಮತ್ತೊಂದು ಕಡೆ ಭೂಮಿ ತಗೊಳ್ಳುವಂತ ಶಕ್ತಿಯನ್ನು ಕೊಡಿಸ್ತೇನೆ. ಪರಿಹಾರ ಈಗಾಗಲೇ 25 ಲಕ್ಷ ಮತ್ತು ಕೊಟ್ಟಿದ್ದೀವಿ. ಅದರಲ್ಲಿ 2 ಲಕ್ಷ ರೂಪಾಯಿ ಕೊಟ್ಟಿದ್ದೀವಿ. ನಾವು ನೀರಾವರಿ ಮಾಡಿದಾಗ 15 ಲಕ್ಷಕ್ಕೆ ಹೋಗಿತ್ತು. ಈಗಾದ್ರೂ ಕೂಡ ಅದು 15 20 ತರ ಮ್ಯಾಕ್ಸಿಮಮ್ ಇದೆ. 25 ಕೊಟ್ಟಿದ್ದೀವಿ ನಾವು. KIDB ಆಕ್ಟ್ ಎಲ್ಲೂ ದುರ್ಬಳಕೆ ಆಗ್ತಾ ಇಲ್ಲ ಅಂತ ಅದನ್ನ ಕೆಲವೊಬ್ರು ಆಡಳಿತ ಇಂಡಸ್ಟ್ರೀಸ್ ಬರುವಾಗಂದ್ರೆ ಸ್ವಲ್ಪ ಅದನ್ನ ಆಗ್ತದೆ. ಈಗ ಇಂಡಸ್ಟ್ರಿ ಬರಬೇಕು, ತಿರುಗುದಿಯಾಗೂ ಕೂಡ ನಮ್ಗೆ ಮಾಡ್ಬೇಕು, ಇಂಡಸ್ಟ್ರಿ ಬರಬೇಕು. ಯಾಕಂದ್ರೆ ಈಗ ನಾವು ಬೆಳಗಾಂನಲ್ಲಿ ನೋಡಿ, ಕನಗಲ ಅಂತ ಏನಿದೆಲ್ಲ ಅವಶ್ಯಕತೆ ಕನ್ಸನ್ಸಿಟಿ, ಕರ್ನಾಟಕ ಮಹಾರಾಷ್ಟ್ರ ಬಾರ್ಡರ್ನಾಗ ಸ್ವಲ್ಪ ಜಾಸ್ತಿ ಡಿಮ್ಯಾಂಡ್ ಇದೆ, ಬಾರ್ಡರಿಂಗ್ ಇದೆ. ಅದೇ ರೀತಿಯಲ್ಲಿ ರಾಯಚೂರಿನಲ್ಲಿ ನಮ್ಮ ಇದು ಏನೋ ನಮ್ಮ ಫಾರ್ಮಸಿ ಇದೆ, ಅಲ್ಲಿ ಜಾಸ್ತಿ ಡಿಮ್ಯಾಂಡ್ ಇದೆ. ಈಗ ವಿಜಯಪುರ ಸೋಲಾಪುರ ಹೈವೇ ಇದೆ, ಗೊತ್ತದೆ, ರೈತರಿಗೆ ತೊಂದರೆ ಆಗ್ತದೆ. ಆದ್ರೆ ರೈತರು ನಾವೇನು ಪರಿಹಾರ ಕೊಡ್ತೀವಲ್ಲ, ಆ ಪರಿಹಾರದಲ್ಲಿ ಬೇರೆ ಕಡೆ ಖರೀದಿ ಮಾಡ್ಕೊತ ಅಲ್ಲೇ ಬಾಜು ಖರೀದಿ ಮಾಡ್ಕೊತ ಶಕ್ತಿನ ಕೊಡ್ತಾ ಇದ್ದೀನಿ. ಅವ್ರಿಗೆ ಅನ್ಯಾಯ ಮಾಡ್ತಾ ಇಲ್ಲ. ನಾನು ಬಿಜಾಪುರ ಇಟ್ಕೊಂಡು ನಾನು ಅನ್ಯಾಯ ಮಾಡ್ತೇನೆ. ಮತ್ತು ಇಂಡಸ್ಟ್ರೀಸು ಬರಲೇಬೇಕಲ್ಲ, ಕೆಲವು ಕಡೆ ಅನಿವಾರ್ಯ ಆಗ್ತದೆ. ಕೆಲವೊಬ್ಬರು ರೈತರಿಗೆ ಅದು ಇರೋದಿಲ್ಲ. ಆದ್ರೂ ಕೂಡ ನಮ್ಗೆ ಆ ಇಂಡಸ್ಟ್ರೀಸ್ ದೃಷ್ಟಿಯಿಂದ ಕೃಷಿನೂ ಮುಖ್ಯ, ಇಂಡಸ್ಟ್ರೀಸ್ನು ಮುಖ್ಯ, ಉದ್ಯೋಗ ಸೃಷ್ಟಿ. ಯಾಕಂದ್ರೆ ಬೇರೆ ಸ್ಟೇಟ್ಸ್ ಕೂಡ ಯಾವ ತರ ಮಾಡ್ತಾರೆ, ಕಾಂಪಿಟೇಷನ್ ಗೊತ್ತಿದೆ. ಹೀಗಾಗಿ ನಾವು ಬ್ಯಾಲೆನ್ಸ್ ಮಾಡುವಂತ ಪರಿಸ್ಥಿತಿ ಮಾಡ್ತಾ ಇದ್ದೀವಿ.